ಮಾನ್ಯರೇ, ನಾನು ಯೋಗಿ ನಿಶಿಂಜಿ. ಇವತ್ತು ನಾನು ಒಂದು ವಿಶೇಷ ಉಪನಿಷತ್ತನ್ನು ಒಂದು ವಿಭಿನ್ನ ರೀತಿಯಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸ್ತೇನೆ. ಇದು ಆ್ಯಕ್ಚುಲಿ ನಾನು ಮಾತನಾಡೋದು ತೈತ್ತರೀಯ ಉಪನಿಷತ್. ಇದರ ಬಗ್ಗೆ ತಿಳಿಯಬೇಕಾದರೆ ನಮಗೆ ಕೆಲವೊಂದು ಮೂಲ ಅಂಶಗಳು ತಿಳಿಬೇಕು. ಇವುಗಳು ಬರುವುದು ಆ ಉಪನಿಷತ್ತಿನಿಂದಲೇ. ನಾವು ಲಾರ್ಡ್ ಗಣೇಶ ಅಥವಾ ಲಾರ್ಡ್ ಹನುಮಾನ್ ಇವರುಗಳನ್ನು ಪೂಜಿಸಲು ಕಾರಣ, ಅವರು ಕಾವ್ಯದಲ್ಲಿ ಅಥವಾ ಪುರಾಣದಲ್ಲಿ ಬರುವ ಪಾತ್ರಗಳು ಅಥವಾ ಅದರ ವೈಶಿಷ್ಟ್ಯತೆಯ ಮೇಲೆ ನಾವು ಅವರನ್ನು ಆರಾಧಿಸುವುದಲ್ಲ. ನಾವು ಆರಾಧಿಸುವುದು ಇವರ ಮೇಲಿರುವ ಉಪನಿಷತ್ತುಗಳಿಂದ. ಲಾರ್ಡ್ ಗಣೇಶನ ಮೇಲೆಯೂ ಕೆಲವು ಉಪನಿಷತ್ತುಗಳಿವೆ, ಅಥವಾ ಲಾರ್ಡ್ ಹನುಮಾನನ ಮೇಲೆಯೂ, ಹನುಮಂತನ ಮೇಲೆಯೂ ಕೆಲವು ಉಪನಿಷತ್ತುಗಳಿವೆ. ಈ ಉಪನಿಷತ್ತುಗಳನ್ನು ಯೋಗಿಗಳು ತಮ್ಮಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಮತ್ತು ತಮ್ಮಲ್ಲಿ ಬರುವ ಜನರಿಗೆ ಇವುಗಳನ್ನು ತಿಳಿಸುತ್ತಾರೆ. ಆಕ್ಚುಲಿ ಇದನ್ನು ಏನೇನು ಹೇಳ್ತೇವೆ ಅಂದರೆ, ಮೂಲದಲ್ಲಿ ನಾವು ಕೆಲವೊಂದು ಅಂಶಗಳಿಂದ ಕೆಲವು ಮಹಾನ್ ಅಂಶಗಳು ಭೂಮಿಗೆ ಬರ್ತಾನೆ ಇರುತ್ತವೆ. ರುದ್ರ ಅಂಶ ಅಥವಾ ಆದಿತ್ಯನ ಅಂಶ, ಮರುತ್ತ ಅಥವಾ ಕೆಲವು ಧನ್ವಂತರಿ ಅಂಶ, ಮುಂತಾದ ಅಂಶಗಳು ಏನು ಹೇಳ್ತೇವೆ ಅಧಿಷ್ಠಾನ ದೇವತೆಗಳು ಈ ಭೂಮಿಯಲ್ಲಿ ನಮ್ಮಂತೆ ಅಸ್ತಿತ್ವಕ್ಕೆ ಬರುತ್ತದೆ ಅಥವಾ ಮಾನವ ರೂಪದಲ್ಲಿ ಬಂದು ಜನ ಸಂಕುಲವನ್ನು ರಕ್ಷಿಸುವ ಕಾರ್ಯವನ್ನು ವಹಿಸ್ತವೆ. ಇದು ಯಾಕೆ ಎಂದರೆ, ಸೃಷ್ಟಿ ಕಾರ್ಯ ಒಂದು ನಿರಂತರ ಕಾರ್ಯ ಅಲ್ವೇ? ಆ ನಿರಂತರ ಕಾರ್ಯದಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುವಾಗ ಇನ್ನೊಂದು ತರದ ನೆಗೆಟಿವಿಟಿಯು ತಯಾರಾಗುತ್ತಾನೆ ಇರುತ್ತದೆ. ನಾವು ಹುಟ್ಟಿ ಬರುವಾಗ ನಮಗೆ ಬೆಳೆಯಬೇಕಾದ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿರುತ್ತದೆ. ಒಂದು ಕಲಿಸುವ ಶಿಕ್ಷಣ ತನ್ನಲ್ಲಿ ತಾನೇ ಉದಯಿಸಲ್ಪಟ್ಟಿರುತ್ತದೆ. ಕಷ್ಟದ ಸಂಕೋಲೆ, ಸರಮಾಲೆ, ಒಂದು ರೀತಿಯ ಡಿಪ್ರೆಷನ್, ಒಂದೊಂದು ಸರಿ ಆಂಗ್ಸೈಟಿಗಳು, ಒಂದು ರೀತಿಯ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಗಳಾದ ಡೋಪಮೈನ್, ಸೆರೋಟೋನಿನ್ ಅದನ್ನು ಕಂಟ್ರೋಲ್ ಮಾಡೋ ಹೊರಗಿನ ಇವುಗಳು ನಮಗೆ ತಮ್ಮಂತಾನೇ ಒಂದು ಕಲಿಸುವಿಕೆಯ ಒಂದು ವಿಧಾನವಾಗಿರುತ್ತದೆ. ಇದನ್ನು ನಾನು ಹೇಗೆ ಹೇಳ್ಬೇಕೆಂದರೆ, ನಾನು 38 ವರ್ಷಗಳ ಕಾಲ ನನ್ನ ತಾಯಿಯ ಬಳಿ ಇದ್ದೆ. ಅವರಿಂದ ಕಲಿತ ಹಲವಾರು ವಿದ್ಯೆಗಳು ಇರುತ್ತವೆ ಅಲ್ವೇ? ಆದ್ದರಿಂದ ನಾನು ಏನು ಹೇಳುತ್ತೇವೆ, ನಾವು ಪಿತೃದೇವೋಭವ ಅಥವಾ ಮಾತೃದೇವೋಭವ ಅಥವಾ ಗುರುದೇವೋಭವ ಇತ್ಯಾದಿ ಸಂಗತಿಗಳನ್ನು ಈ ತೈತ್ತರೀಯ ಉಪನಿಷತ್ತುಗಳಲ್ಲಿ ತಿಳಿಸಲಾಗಿದೆ. ನಾವು ಉದಾಹರಣೆಗೆ ಹೇಗೆ ಕಲಿಯಲ್ಪಡ್ತವೆ? ಈಗ ಗಣಿತ ಎಂಬ ಸಬ್ಜೆಕ್ಟ್ ಇದೆ ಅಥವಾ ವಿಷಯವಿದೆ, ಅದನ್ನು ನಾವು ಹೇಗೆ ಕಲಿಯುತ್ತೇವೆ? ಕೆಲವು ಸಮಸ್ಯೆಗಳನ್ನು ನೀಡಲಾಗ್ತದೆ, ಅದನ್ನು ನಾವು ಬಿಡಿಸುತ್ತೇನೆ ಗಣಿತದ ಮೂಲಕ ನಾವು ಕಲಿಸುತ್ತೇವೆ ಅಲ್ಲದೆ. ಅಥವಾ MBBS ಮಾಡ್ತೇವೆ, ಅಥವಾ ಅಲ್ಲಿ ಸರ್ಜರಿ ಇರ್ತದೆ, ಒಂದು ಯಾವುದು ಪ್ರಾಕ್ಟಿಕಲ್ ಅಥವಾ ವಿಧಾನದ ಮೂಲಕ ನಾವು ಕಲಿಯುತ್ತೇವೆ. ಅಥವಾ ಒಂದು ಫಾರ್ಮಸಿ ಅಥವಾ ಯಾವುದೋ ವಿಧಾನ ಇದೆ, ಅಲ್ಲಿ ಮದ್ದನ್ನು ಪ್ಯಾರಾಸಿಟಮಾಲ್ ಅನ್ನು ಹೇಗೆ ತಯಾರಿಸುವುದು ಎಂಬುದು ಲ್ಯಾಬ್ ಅಲ್ಲಿ ಕಲಿಸಲಾಗ್ತದೆ. ಮುಂದಿನದನ್ನು ಅದು ಇಂಪ್ಯೂರಿಟೀಸ್ ಹೇಗೆ ಡೆವಲಪ್ ಮಾಡ್ತದೆ, ಅದಕ್ಕೆ ವಿವಿಧ ಕೋಟ್ಯಾಂತರ ರೀತಿಯ ಮಿಷಿನ್ಸ್ಗಳು ಅಥವಾ ಟೆಸ್ಟಿಂಗ್ ವಿಧಾನಗಳು ಇರ್ತವೆ. ಆದ್ದರಿಂದ ಅವುಗಳನ್ನು ನಾವು ಕೆಲಸ ಮಾಡುವಾಗ ಅದನ್ನು ಅಳವಡಿಸಿಕೊಂಡೆ ಮತ್ತು ಕಲಿಯಲು ಆರಂಭಿಸ್ತೇವೆ. ಈ ಕಲಿಸುವಿಕೆಯ ವಿಧಾನವಾದ MBA ಕಲಿತೇವೆ, ಅಲ್ಲಿ ಕೆಲವೊಂದು ಕೇಸಸ್ ಕೊಡಲಾಗ್ತದೆ. ಆ ಕೇಸಸ್ಗಳನ್ನು ಇನ್ವಾಲ್ವ್ ಮಾಡ್ತಾ ಇರುವಂತೆ ನಮಗೆ ಕಲಿಯಲಿಕ್ಕೆ ಆರಂಭವಾಗ್ತದೆ. ಉದಾಹರಣೆಗೆ ನಾವು ನಮ್ಮಲ್ಲಿ ಈಗ ಯೋಚಿಸುತ್ತೇವೆ, ನಾವು ನೋಕಿಯಾ ಫೋನ್ ಹೇಗೆ ಫೇಲ್ ಆಯಿತು? ಯಾಕೆಂದರೆ ಉಳಿದ ಫೋನ್ಗಳು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸಿದವು, ಅಥವಾ ನೋಕಿಯಾ ಮೈಕ್ರೋಸಾಫ್ಟ್ಗೆ ಹೋಯಿತು, ಅಥವಾ ಮೈಕ್ರೋಸಾಫ್ಟ್ ಅದನ್ನು ತುಂಬಾ ಬೆಳೆಸುವಲ್ಲಿ ಫೇಲ್ ಆಯಿತು. ಆದ್ದರಿಂದ ಅದರೊಟ್ಟಿಗೆ ಉತ್ತಮ ಟೆಕ್ನಾಲಜಿ ಇದ್ದ ನೋಕಿಯಾ ತಾನು ಮಾರ್ಕೆಟಲ್ಲಿ ಅಥವಾ ಸರ್ವೈವ್ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಕೊಡ್ಯಾಕ್ ಮುಂತಾದವುಗಳು ಹಿಂದೆ ಬೀಳಲು ಕಾರಣ ಯಾಕೆಂದರೆ ಡಿಜಿಟಲ್ ಅಥವಾ ತಂತ್ರಜ್ಞಾನಕ್ಕೆ ಅವಲ್ಲಿ ತಂತ್ರಜ್ಞಾನ ಇತ್ತು ಅದನ್ನು. ಆದರೆ ಉಳಿದ ಕಂಪನಿಗಳು ತರುವ ಸಮಯದಲ್ಲಿ ಅವುಗಳು ಹಿಂದಕ್ಕೆ ಬಿದ್ದು ಅಥವಾ ಬೇರೆ ತಂತ್ರಜ್ಞಾನಗಳು ಈಗ ಮುಂದುವರಿತಾನೆ ಇರುತ್ತವೆ. ಈ ರೀತಿ ನಾವು ಏನು ಹೇಳ್ತೇವೆ, ಒಂದು ಕಲಿಯುವಿಕೆಯ ವಿಧಾನಗಳು ಹೇಗಿರುತ್ತದೆ ಎಂಬುದನ್ನು. ಹಾಗಾದ್ರೆ ನಾವು ಈ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುಯಾಲಿಟಿಯನ್ನು ಮೌನದಲ್ಲಿ ಹೇಗೆ ಕಲಿಯಲಾಗ್ತದೆ? ಅಥವಾ ಒಂದು ಕಷ್ಟಕರವಾದ ಒಂದು ಸಂದರ್ಭವನ್ನು ನಿಮ್ಮ ಎದುರು ಇಡಲಾಗ್ತದೆ. ಜೀವನದಲ್ಲಿ ನಾವು ಹೇಳ್ತೇವೆ, ಮೈಟ್ ಬಿ ಸಮ್ ಪೀಪಲ್ ಆರ್ ಇಲ್ಲಿಟ್ರೇಟ್, ಅಥವಾ ಅವರಿಗೆ ಬರೆಯಲಿಕ್ಕೆ ಬರುವುದಿಲ್ಲ. ಆದ್ರೆ ವಿ ಕಾಂಟ್ ಸೇ ದೇ ಆರ್ ಅನ್ಎಜುಕೇಟೆಡ್. ಇಲ್ಲ, ನಾವು ಯಾರನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವು ಜ್ಞಾನಿಗಳು ಇರುತ್ತಾರೆ, ಬರೆಯಲಿಕ್ಕೆ ಏನೂ ಗೊತ್ತಿರುವುದಿಲ್ಲ, ಆದ್ರೆ ಅವರ ಜ್ಞಾನ ಅಪರಿಮಿತವಾಗಿರ್ತದೆ. ಉದಾಹರಣೆಗೆ ನನಗೆ ಸ್ಪರ್ಶ ದೀಕ್ಷೆಯನ್ನು ನೀಡಿದವರು ಬಾಬಾ ಹಂಸ ಬಾಬರು ಅಂತೇಳಿ, ಹಿಮಾಲಯನ್ ಯೋಗಿ. ಬಾಲ್ಯದಲ್ಲಿ ಅವರು ಹೋಗಿದ್ದರು. ಅವರು ಮಾತನಾಡುವುದು ತುಂಬಾ ಕಮ್ಮಿ ಅಥವಾ ಕೇವಲ ಮಂತ್ರೋಪದೇಶ ನೀಡಿ, ಆದರೆ ತಂದೆ ಸಲ ಸ್ಪರ್ಶ ದೀಕ್ಷೆ ಎಂದರೆ
ಒಂದು ರೀತಿಯಲ್ಲಿ ನಾವೇನು ಹೇಳ್ತೇವೆ, ಒಂದು ಕೋಳಿಯು ತನ್ನ ಮರಿಗಳನ್ನು ಸ್ಪರ್ಶದ ಮುಖಾಂತರ ನಾನು ಏನು ಹೇಳ್ತೇವೆ ಮರಿಗಳನ್ನು ರಕ್ಷಿಸ್ತದೆ. ಅಥವಾ ಒಂದು ಹಂದಿ ಹೊರ ಅವತಾರದಲ್ಲಿ ಹಂದಿಯು ತನ್ನ ಹಾಲು ಉಣಿಸಿ ನನ್ನ ತಾಯಿಯು ತನ್ನ ಮಕ್ಕಳನ್ನು ತಲುತ್ತಾಳೆ. ಈ ರೀತಿ ಸ್ಪರ್ಶ ನೀಕ್ಷೆಯನ್ನು ನೀಡಲಿಕ್ಕೆ ಅವಳಿಗೆ ಅಪಾರ ಸಾಮರ್ಥ್ಯ ಇರಬೇಕು. ಒಬ್ಬ ಶಿಷ್ಯನಿಗೆ ತನ್ನ ಸಂಪೂರ್ಣ ತಪಸ್ಸನ್ನು ಅಥವಾ ಶಕ್ತಿಪಾತ ಮಾಡುವಾಗ ಸ್ಪರ್ಶದ ಮುಖಾಂತರ ಅವರು ಏನು ಯೋಚಿಸ್ತಾರೆ, ನಮಗೆ ಇನ್ನೊಂದು ತಂದೆಯಾಗಿ ಮಾರ್ಪಡುತ್ತಾರೆ. ಸ್ಪರ್ಶ ದೀಕ್ಷೆ ನೀಡುವ ಗುರುವು ನಮ್ಮ ಗುರುವೂ ಹೌದು, ನಮ್ಮ ತಂದೆಯೂ ಹೌದು. ಅವರಿಗೆ ನಾವು ಬರೆಯುವಾಗ ಪರಮ ಪೂಜ್ಯ ಅಂತ ಬರೆಯುವುದಕ್ಕಿಂತ ತೀರ್ಥ ರೂಪ ಅಂತೇಳಿ ಬರೆಯುತ್ತೇವೆ. ತೀರ್ಥ ರೂಪರಾದ ಬಾಬಾರವರಿಗೆ ಅವರು ನಮ್ಮ ತಂದೆ ಅಂತ ಇರ್ತಾರೆ. ಸದಾಕಾಲ ಆ ಸ್ಪರ್ಶ ನಿಮಗೆ ಯಾವತ್ತೂ ಪ್ರೊಟೆಕ್ಟ್ ಇರ್ತದೆ. ಯಾರೂ ನಿಮ್ಮನ್ನು ಭೇದಿಸಲಾರರು. ಯಾಕಂದ್ರೆ ಒಬ್ಬ ಯೋಗಿ ಈ ಪ್ರೊಟೆಕ್ಟ್ಸ್ ದ ಸಿಸ್ಟಮ್, ದೆನ್ ಈ ಡೋಂಟ್ ರಿಕ್ವೈರ್ ಸಮ್ಮನ್ ಟು ಪ್ರೊಟೆಕ್ಟ್ ಹಿಮ್ ಅಲ್ವಾ. ಒಂದು ವೇಳೆ ಲಾರ್ಡ್ ಗಣೇಶ ಪ್ರೊಟೆಕ್ಟ್ ಮಾಡುವಂತ ತನ್ನ ತಾಯಿಯು ತನ್ನ ಮಗನಿಗೆ ಹೇಳ್ತಾರೆ, ಅದು ಯಾರಿಗೂ ಎದುರುದಿಲ್ಲ, ತಂದೆನೂ ಕತ್ತರಿಸಲು ಹೋಗ್ತಾನೆ. ಈ ಡೋಂಟ್ ವರಿ ಅಬೌಟ್ ಹಿಮ್ ಬಿಕಾಸ್ ಈ ಕೇಮ್ ಟು ಪ್ರೊಟೆಕ್ಟ್ ಹಿಸ್ ಮದರ್. ಈ ಕಿಲ್ಸ್ ಎನಿವನ್, ಈ ಡೋಂಟ್ ಕೇರ್ ಆರ್ ಡೋಂಟ್ ಬಾದರ್. ಯಾಕಂದ್ರೆ ಅವನಿಗೆ ಮತ್ತೆ ಅವನನ್ನೇ ರಕ್ಷಿಸಬೇಕಾದ್ರೆ, ಒಬ್ಬ ಸೈನಿಕನನ್ನೇ ನಾವು ರಕ್ಷಿಸಬೇಕಾದ್ರೆ ಸೈನಿಕನ ಅಗತ್ಯವಿರುವುದಿಲ್ಲ. ಅಂತ ರೀತಿಯಲ್ಲಿ ನಾವು ಏನು ಹೇಳುತ್ತೇವೆ, ಖಡ್ಗವನ್ನು ಎತ್ತಿ ಹಿಡಿದವನನ್ನು ಖಡ್ಗದಿಂದಲೇ ಕತ್ತರಿಸಬೇಕಾಗ್ತದೆ ಹೊರತು ನಾವು ಅಹಿಂಸೆ ಸತ್ಯ ಎಂಬ ವೆಪನ್ಗಳನ್ನು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಅದು ಏಡಿಯ ಲಕ್ಷಣ. ಅಂಥದ್ದನ್ನು ಯಾವತ್ತೂ ಶಾಸ್ತ್ರವು ಒಪ್ಪುವುದಿಲ್ಲ. ಆದ್ದರಿಂದ ನಾನು ಹೇಳ್ತೇನೆ, ನಮಗೆ ಹೇಗೆ ತೀರ್ಥರೂಪರು ಹೇಗೆ ವಿಭಿನ್ನವಾಗಿರ್ತದೆ. ತೀರ್ಥರೂಪರು ಅಥವಾ ತಂದೆಯವರು ನಮಗೆ ಜೀವವನ್ನು ನೀಡಿದ ತಂದೆ ತಾಯಿಯವರು, ಅದರ ನಂತರ ತಪಸ್ಸಿನನ್ನು ನೀಡಿದ ನಮ್ಮ ಗುರುಗಳು, ಅದರ ಮೇಲೆ ಅಂಶವಾದ ಆದಿತ್ಯ ಅಥವಾ ರುದ್ರ ಅಥವಾ ಮರುತ ಅಥವಾ ವಿವಿಧ ಡಯಟಿಗಳ ಅಂಶವನ್ನು ನಮ್ಮಲ್ಲಿ, ಅವರೂ ನಮ್ಮ ತೀರ್ಥರಿಬ್ಬರು. ಅದರ ಮೇಲೆ ನಮ್ಮ ದೇವರು ಇರುತ್ತಾರೆ. ಈಗ ನಾವು ಹೀಗೆ ಕಾಣುವ ಈ ಬ್ರಹ್ಮಾಂಡವನ್ನು ಅಥವಾ ಈಗ ನಮ್ಮ ನಿರಾಕಾರ ದರ್ಶನದಲ್ಲಿ ಕಾಣುವವರು ಮುಸ್ಲಿಮರ ಅಲ್ಲಾ ರೂಪದಲ್ಲಿ ಅಥವಾ ಇನ್ನಿತರು ಶೂನ್ಯತ್ವವನ್ನು ಕಾಣಿಸೋರು. ಅದು ಯಾರನ್ನು ನಾವು ಕಾಣ್ತೇವೆ, ಅದು ಸ್ವಾಮಿ ಶಿವಾನಂದರು, ಡಿವೈನ್ ಲೈಫ್ ಸೊಸೈಟಿ. ಅವರು ಆ ತತ್ವವನ್ನು ಮೀರಿದ್ದಾರೆ. ಈಗ ಸಮ್ವೇರ್ ಇಫ್ ಐ ಸೇ ದೇರ್ ಇಸ್ ವ್ಯಾಕ್ಯೂಮ್, ಅಲ್ಲಿ ಏನೂ ಇಲ್ಲ. ಅಲ್ಲಿ ಸ್ವಾಮಿ ಸ್ವಾಮಿ ಶಿವಾನಂದರ ಏನಿರ್ತದೆ ಆ ತತ್ವ ಇರ್ತದೆ. ನಿನ್ನೆ ನಾನು ಒಬ್ಬ ಮಹಾನ್ ಕಲಾವಿದೆಯರು ಹೇಳಿದರು, ಓಮ್ನಿ ಪ್ರೆಸೆಂಟ್, ಗಾಡ್ ಇಸ್ ಓಮ್ನಿ ಪ್ರೆಸೆಂಟ್. ಎಸ್, ಅಂಡ್ ಸಮನ್ ಅಲ್ಲಿ ನಿರ್ವಾತ ಇದೆ, ಅಲ್ಲಿ ವ್ಯಾಕ್ಯೂಮ್ ಇದೆ, ಅಲ್ಲಿ ಏನೂ ಇಲ್ಲ. ಹಾಗಾದ್ರೆ ಹೌ ಕ್ಯಾನ್ ಬಿ ಓಮ್ನಿ ಪ್ರೆಸೆಂಟ್ ಅಲ್ವಾ? ಆದರೆ ಇಲ್ಲ, ದೇವರು ಓಮ್ನಿ ಪ್ರೆಸೆಂಟ್. ಏನೂ ಇಲ್ಲದಿದ್ರು ಅಲ್ಲಿಯೂ ನಿರಾಕಾರ ತತ್ವ ಬೀರುತ್ತದೆ ಅಲ್ವೇ? ಆದ್ದರಿಂದ ಆ ನಿರಾಕಾರ ತತ್ವವನ್ನು ನಾನು ಕೊನೆಗೆ ಹೇಳಲಿದ್ದೇನೆ. ಅಲ್ಲಿ ಏನೂ ಇಲ್ಲವೋ, ಇಲ್ಲಿ ಏನು ಕೋಶವೂ ಇಲ್ಲವೋ, ಅದ್ಭುತ ಶಕ್ತಿ ಇರುತ್ತದೆ ಅಲ್ವಾ? ಆ ಶಕ್ತಿಯೇ ಆತ್ಮ ಅಂತ ಕರೀತಾರೆ, ಅದ ಪರಮಾತ್ಮ ಅಂತ ಕರೀತಾರೆ. ಈಗ ನಾನು ಹೇಳ್ಬೇಕೆಂದ್ರೆ ನೀವು ಮುನ್ನೆ ಇದನ್ನು ಕಂಡುಕೊಂಡಬೇಕು. ಈಗ ನಾನು ಕಂಡುಕೊಂಡದ್ದರಿಂದ ನಾನು ನಿಮ್ಗೆ ಹೇಳ್ತೇನೆ. ನನಗೆ ತಿಳಿಯಲ್ಪಡಿಸಿದ್ದರಿಂದ ಚಿಕ್ಕಂದಿನಿಂದ ಈ ವಿಷಯಗಳನ್ನು ನಾನು ಸುಲಭವಾಗಿ ಹೇಳಲಾಗ್ತದೆ. ಈಗ ಇನ್ನೊಂದು ವಿಷಯ ಏನೆಂದರೆ, ಇಲ್ಲಿ ಬರುವ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳ್ತೇವೆ, ಒಂದು ಉಪನಿಷತ್ ವಾಕ್ಯವಿದೆ. ಉಪನಿಷತ್ ವಾಕ್ಯ ನಾನು ಯಾರು, ಹೂ ಆಮ್ ಅಂತೇಳಿ ಅಲ್ವಾ? ನಾನು ಹೂ ಆಮ್ ಅಂತ ಹೇಳಿ. ಈ ಹೂ ಆಮ್ ಎಂಬುದು ರಮಣ ಮಹರ್ಷಿಗಳು ತುಂಬಾ ಪ್ರಸಿದ್ಧ ಪಾಡಿಸಿದ ಉಪನಿಷತ್ತಿನ ವಾಕ್ಯ. ಈ ಹೂ ಆಮ್, ನಾನು ಯಾರು ಎಂಬುದನ್ನು ನೀವು ಪ್ರತಿದಿನ ಅನುರಣಿಸ್ತಾ ಹೋದಂತೆ ಯು ವಿಲ್ ಕಮ್ ಟು ನೋ ಹೂ ಆರ್ ಯು ಅಂತೇಳಿ. ಈ ಪರೀಕ್ಷೆಯನ್ನು ನಾವು ಉಪನಿಷತ್ತುಗಳಲ್ಲಿ ವರುಣ ಅಥವಾ ವರುಣಿಯು ತನ್ನ ಮಗನಾದ ಭೃಗುವಿಗೆ ಹೇಳಿ. ಭೃಗುವಿಗೆ ಈ ಕಥೆ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುತ್ತದೆ. ಇದನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ಇಲ್ಲಿ ರಮಣ ಮಹರ್ಷಿಗಳು ಹೇಳ್ತಾರೆ, ಹೂ ಆಮ್, ಅದೇ ಒಂದು ನಿಮ್ಮ ಮಂತ್ರವಾಗಲಿ. ನಾನು ಯಾರು, ನಾನು ಯಾರು, ನಾನು ಯಾರು. ಅವನಿಗೆ ಆ ನಾನು ಎಂಬುದೇ ಮರೆಯಾಗುವುದು. ನಾನು ಎಂಬುದು ಹಾಮು, ನಾನೆಂಬುದು ಏನು, ಅದು ಮರೆಯಾದಾಗ ನಾನು ಅಲ್ಲ, ನಾನು ಸರ್ವವ್ಯಾಪಿ, ನಾನು ಸರ್ವಶಕ್ತ, ನಾನು ಓಮ್ನಿಪೊಟೆಂಟ್ ಅಥವಾ ಸರ್ವವ್ಯಾಪ, ನಾನು ಸರ್ವಜ್ಞ, ನಾನು ಸರ್ವಕರ್ತ ಅಲ್ವಾ? ಆ ರೀತಿಯ ಸರ್ವಜ್ಞ ಕೇವಲ ಚಿಕ್ಕ ಚಿಕ್ಕ ವಿದ್ಯೆಗಳಷ್ಟೇ ನನಗೆ ತಿಳಿದಿರುವುದಲ್ಲ. ಐ ಆಮ್ ಸರ್ವಜ್ಞ, ಐ ನೋ ಎವ್ರಿಥಿಂಗ್ ವಿತ್ ಇನ್ ಮೀ. ಆದ್ದರಿಂದ ಇದನ್ನು ತಿಳಿಸುವುದು ಏನೆಂದರೆ, ನಾನು ಯಾರು. ಈ ಮಾತಿಗೆ ನಾನು ನಾಳೆ ನಿಮಗೆ ಪುನಃ ವಿವರಿಸ್ತೇನೆ. ನಿಮ್ಮ ಮನೆಯಾದ ಯೋಗಿ ನಿಶ್ಚಿತ್.